ಎಲ್ರಿಗೂ ನಮಸ್ತೆ. ಬಿಗ್ ಬಾಸ್ ಸ್ಪರ್ಧಿ ಡಾಗ್ ಸತೀಶ ಅವರು ಗಿಲ್ಲಿ ಕಾಲ್ ಕೆಳಗೆ ನುಗ್ತಾರಾ ಹಾಗಿದ್ರೆ? ಯಾಕಂತ ಹೇಳಿದ್ರೆ ಈ ಮೊದಲೇ ಹೇಳಿದ್ರು ಅವರು, ಬಿಗ್ ಬಾಸ್ನಲ್ಲಿ ಗಿಲ್ಲಿ ಏನಾದರೂ ವಿನ್ ಆದರೆ ಅವ್ರ ಕಾಲ್ ಕೆಳಗೆ ನುಗ್ತೀನಿ ಅಂತೇಳಿ ಹೇಳಿದರು. ಹಾಗಿದ್ರೆ ಎಲ್ಲಿ ನಮ್ಮ ಡಾಗ್ ಸತೀಶ ಅವರು ತಲೆಮರೆಸಿಕೊಂಡಿದ್ದಾರಾ? ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂತಹ ಬಿಗ್ ಬಾಸ್ ಶೋನಲ್ಲಿ ಸುದೀಪ್ ಅವರು ಈಗಾಗಲೇ ಅವರಿಗೆ ಮಕ್ಕು ಕೂಗಿದು ಕಳಿಸಿದ್ದಾರೆ. ಸೊ ಆಗಲೇ ಸರಿಯಾಗಿ ಮರ್ಯಾದೆನೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕಣ್ಮರೆಯಾಗಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದೆ. ಗಿಲ್ಲಿ ಫ್ಯಾನ್ಸ್ ಯಾರಿದ್ದಾರ ಅವರೆಲ್ಲರೂ ಕೂಡ ಸ್ಲಮ್ ಅಂತ ಹೇಳಿದ್ದಾರೆ. ನಮ್ಮ ಡಾಗ್ ಸತೀಶ ಅವರು ಹೆಸರಿಗೆ ತಕ್ಕಂತೆ ಡಾಗ್ ಅವರು ಸತೀಶ. ಕ್ಲಾರಿಟಿ ಕೊಡ್ತೀನಿ. ಅರ್ಧ ಜನಕ್ಕೆ ಸ್ಲಮ್ಸ್ ಅಂತ ಹೇಳಿರೋದು, ಮಿಕ್ಕದವ್ರಿಗೆಲ್ಲ ಕುಂಬಳಕಾಯಿ ಕಳ್ಳ ತರ ಅಫಿಷಿಯಲ್ಸ್ ಗಳು ಅನ್ಕೋಬೇಡಿ. ಅರ್ಧ ಜನಕ್ಕೆ ಸ್ಲಮ್ಸ್ ಅಂತ ಏನಕ್ಕೆ ಅಂದಿದ್ದೇನೆ ಅಂದ್ರೆ, ನನ್ನ ಕಾರ್ ಮೇಲೆಲ್ಲ ಬರೆಯೋದು, ನನ್ನ ಕಾರ್ದು ಸ್ಪಾಯ್ಲರ್ನೆಲ್ಲ ಹೊಡೆದಾಕಿರೋದು, ಕಾರ್ನ ಗೀಜಿ ಎಲ್ಲ ಗೆರೆ ಮಾಡಿರೋದು, ಆಮೇಲೆ ಕಮೆಂಟ್ಸ್ ಗಳನ್ನ ತುಂಬಾ ವರ್ಸ್ಟ್ ಆಗಿ ಮಾಡೋದು, ಅಂತವ್ರಿಗೆ ಸ್ಲಮ್ಸ್ ಅಂದಿದ್ದೀನಿ. ಯಾಕಂದ್ರೆ ಸ್ಲಮ್ ಜನಗಳೇ ಆತರ ಮಾಡಕ್ ಸಾಧ್ಯ, ಅಂತವ್ರಿಗೆ ಮಾತ್ರ ಸ್ಲಮ್ ಅಂದಿದ್ದೀನಿ, ಎಲ್ಲಾರು ಅಲ್ಲ. ಅದನ್ನ ಫುಲ್ ಎಲ್ಲಾರು ಒರಿಜಿನಲ್ ವಿಡಿಯೋಲಿ ಚೆಕ್ ಮಾಡಿ. ಅರ್ಧ ಜನಕ್ಕೆ ಮಾತ್ರ ಅಂತ ಹೇಳಿದೀನಿ. ನನ್ಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಮಾತ್ರ ಸ್ಲಮ್ ಅಂತ ಅಂದಿದ್ದೀನಿ, ಅದು ಒಪ್ಕೊಳ್ತೀನಿ. ಸರ್, ಮುಂದಿನ ದಿನಗಳಲ್ಲಿ ಇದೇನಾದ್ರೂ ದೊಡ್ಡ ಮಟ್ಟಕ್ಕೆ ಪ್ರಾಬ್ಲಮ್ಸ್ ಆದ್ರೆ ನನ್ ಕಿತ್ಕೋಬೇಕು, ಅವರೆಲ್ಲ ನಂದು ಕಿತ್ಕೋಬೇಕು. ತಗೊಳ್ಳಿ, ನಂದು ಕಿತ್ಕೋಬೇಕು. ಅವ್ರು 1000 ಜನ ಬಂದು ನಾನು ಒಬ್ನೇ. ಇದು ನನ್ನ ಇರೋ ದಮ್ಮು. ಇಟ್ಕೊಳ್ಳಿ. ನೋಡಿ, ಈ ರೀತಿಯೆಲ್ಲ ದುರಂಕಾರದಲ್ಲಿ ಮಾತನಾಡಿರೋ ಅಂತಹ ಡಾಗ್ ಸತೀಶ ಅವರು ಇವಾಗ ಎಲ್ಲಿ ಮಾತನಾಡೋಕ್ಕೆ ಎಲ್ಲಿದ್ದಾರೆ? ಸೊ ಗಿಲ್ಲಿ ವಿನ್ ಆಗಿದ್ದಾಯಿತು, ಇವಾಗ ಬನ್ನಿ ಅವರ ಕಾಲ್ ಕೆಳಗೆ ನುಗ್ಗೋಕ್ಕೆ ರೆಡಿಯಾಗಿ ಡಾಗ್ ಸತೀಶ ಅವರೇ ಮಾತಾಡಿ ಬಂದು. 40 ಕೋಟಿಗಿಂತಲೂ ಹೆಚ್ಚು ಮತಗಳಿಂದ ಗಿಲ್ಲಿ ವಿನ್ ಆಗಿರುತ್ತಾರೆ. ಸೊ ಹಾಗಿದ್ರೆ ಈ ಒಂದು ಡಾಗ್ ಸತೀಶ ಅವರು ಬರ್ತಾರಾ, ಬಂದು ಗಿಲ್ಲಿ ಕಾಲ್ ಕೆಳಗೆ ನುಗ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಅಂತೇಳಿ ಎಲ್ಲ ಟಿ ವಿ ನ್ಯೂಸ್ ಚಾನಲ್ಗಳಲ್ಲೂ ಸುದ್ದಿ ಪ್ರಸಾರ ಆಗ್ತಾ ಇದೆ. ಎಲ್ಲಿದ್ದಾರೆ ಡಾಗ್ ಸತೀಶ ಅಂತೇಳಿ. ಸೊ ಎಲ್ಲಿದ್ದರೂ ತಾವು ಬರಬೇಕಾಗಿ ಡಾಗ್ ಸತೀಶ ಅವರೇ ಬಂದು ಮಾತನಾಡಿ. ಎಲ್ಲ ಕರ್ನಾಟಕದ ಜನತೆಯ ಇವಾಗ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಡಾಗ್ ಸತೀಶ ಅವರು ಎಲ್ಲಿ ಬರ್ತಾರ? ಹಾಗಿದ್ರೆ ಗಿಲ್ಲಿ ಹತ್ರ ಬಂದು ಕ್ಷಮೆ ಕೇಳ್ತಾರಾ, ಅಭಿಮಾನಿಗಳ ಹತ್ರ ಬಂದು ಕ್ಷಮೆ ಕೇಳ್ತಾರಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಸೊ ಹಾಗಿದ್ರೆ ಕಾದು ನೋಡಬೇಕಾಗಿದೆ. ಡಾಗ್ ಸತೀಶ ಅವರು ಎಲ್ಲಿದ್ದರೂ ಬರಬೇಕು ಅಂತೇಳಿ. ಎಲ್ಲಿ ನೋಡಿದರೂ ಡಾಗ್ ಸತೀಶ ಅವರ ಒಂದು ಮಾತೆ ಚರ್ಚೆ ಆಗ್ತಾ ಇರೋವಂಥದ್ದು. ಸೊ ಎಲ್ಲಿದ್ದಾರೆ ಡಾಗ್ ಸತೀಶ? ಬನ್ನಿ, ಬೇಗ ಬಂದು ನಮ್ಮ ಗಿಲ್ಲಿ ಕಾಲ್ ಕೆಳಗೆ ನುಗ್ಗೋಕ್ಕೆ ರೆಡಿಯಾಗಿ.